ಅದರಿಂದ ರಿಂಗ್ ಮಾಡಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ 4ನೆಯ ಪದ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 4ನೆಯ ಪದ ಇವತ್ತಿನ ಆಧಾರದ ವಿಷಯ. ಹಲವಾರು ವಿಚಾರಗಳನ್ನು ಹೇಳ್ಕೊಂಡು ಬಂದರು. ಯಾಕಂತಂದ್ರೆ ಸುಖ ಅನ್ನುವಂಥದ್ದು ಬಂದವಲ್ಲ, ಸುಖ ಅನ್ನುವಂಥದ್ದು ನಿನಗೆ ಆಗಬೇಕಾಗಿತ್ತು, ಮೋಕ್ಷ ಆಗಬೇಕಾಗಿತ್ತು ಅಂತಂದ್ರೆ ಇದು ಪದ್ಧತಿ ಅಂದರೆ ದಾರಿ. ಇದನ್ನು ನಿಜಗೊಂಡ್ರೆ ಭಾಳ ಸೊಗಸಾಗಿ ಹೇಳ್ಕೊಂಡು ಬಂದಿದ್ದಾರೆ. ಹೇಗೆ ಅಂತಂದ್ರೆ ಇಲ್ಲೇ ಈಗ ಬಂತು ಇಲ್ಲ ಎತ್ತಲ ಹಾಂ ರೇಣುಕಂದು ಬರವಲ್ದು, ಅದಕ್ಕೆ ಅಲ್ಲೇ ನೀ ರಿಂಗ್ ಮಾಡು. ಮತ್ತೆ ಇಲ್ಲಿ ಬಂದದಲ್ಲ, ಹಾಂ ಎಲ್ಲಿ ಬಂದದ್ದು ನೋಡು. ಹಾಂ ಇಲ್ಲಿ ಬರ್ತಾ ಇಲ್ಲಲ್ಲ, ಈ ಇದು ತಗೊಳ್ತಾ ಇಲ್ಲ. ಬಂತ? ಆಯ್ತು, ಬಂತು. ಹಾಂ, ಈಗ ನಿಜಗುಣರ ಕೈವಲ್ಯ ಪದ್ಧತಿ ಅಂತಂದ್ರೆ, ಕೈವಲ್ಯ ಅಂತಂದ್ರೇನು ಮೋಕ್ಷ, ಪದ್ಧತಿ ಅಂದರೆ ದಾರಿ. ಈ ಕೈವಲ್ಯ ಪದ್ಧತಿಯಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳ ನಡೆದದ. ಇದ್ರಾಗ 4ನೆಯ ಪದ ಇವತ್ತಿನ ವಿಷಯ, ಕೊನೆಯ ನುಡಿ. 1ರಿಂದ ಅನರ್ಥ ಕೋಟಿ ಬಂದಡಸುತ್ತಿಹುದೆಂದೊಡೆ ಈ ಗುಣಾವಳಿಗಳು ಒಂದಿರಲಿನ್ನೇನಹುದು ಅಂತ ಹೇಳ್ತಾರೆ. ಯಾಕಂದ್ರೆ 1ರಿಂದ ಅನರ್ಥ ಕೋಟಿ, ಯಾಕಂತಂದ್ರೆ 1ರಿಂದ ಅನರ್ಥ ಕೋಟಿ ಬಂದಡಸುತ್ತಿಹುದೆಂದೊಡೆ ಈ ಗುಣ. ಯಾಕಂದ್ರೆ ಒಬ್ಬ ಸೈನಿಕ, ಎಲ್ಲ ಸೈನಿಕರು ಹಿಂದೆ ಹೋಗ್ತಾ ಇದ್ದಾರೆ, ಒಬ್ಬ ರಾಜ ಹೋದಾಗ ಅಲ್ಲಿ ಯುದ್ಧ ಪ್ರಾರಂಭ ಆಗ್ತದೆ. ಅದೇ ರೀತಿ ಹಲವಾರು ರಾಜರುಗಳು ಮುಂದಿದ್ದಾಗ ಹಿಂದೆ ಹಲವಾರು ಸೈನಿಕರು, ಎಷ್ಟು ಅದು ಎಣ್ಸಕ್ಕೆ ಬರದೇ ಇರುವಂಥ ಸೈನಿಕರು ಹಿಂದಿರ್ತಾರೆ. ಅದೇ ರೀತಿ ಕೂಡ ಒಂದೇ ಗುಣ ಐತಪ್ಪ ನನ್ನ ಬಳಿ, ಅದೇನು ಮಾಡ್ತದಂತ ಏನಾದರೂ ಒಂದು ಗುಣ ಏನಾದರೂ ನೀವು ಬೆಳೆಸ್ಕೊಂಡಿ ಅಂತಂದ್ರೆ ಅದರಿಂದ ನಿನಗೆ ಅನರ್ಥನೇ ಆಗ್ತದೆ. ಅದಕ್ಕೆ ಅವನ್ನೆಲ್ಲ ಬಿಟ್ಕೊಡ್ಬೇಕಾಗ್ತದ ಅಂತ ಕೂಡ ಹೇಳ್ತಾರೆ ಅವರು. ಈಗ ಒಂದು ನುಡಿ 2 ನುಡಿ ಆಗ್ಯಾವ. ಈಗ 3ನೇ ನುಡಿ. ಇದು 2-3 ದಿವಸ ಆಯಿತು, ಹಲವಾರು ವಿಚಾರಗಳನ್ನು ಹೇಳಿದ್ರು. ಈಗ 3ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಹಿಂದೆ ಕೂಡ ಹೇಳ್ತಾರೆ. ಇಂದ ಅವಣಿಸದಾಸೆ ಕರ್ಮ ನಿವಯುಂತಿವರೋಳು ಅಂತಂದ್ರೆ, ಯಾಕಂದ್ರೆ ಇಷ್ಟೇ ಅಷ್ಟಂತ ಹೇಳೋಕ್ಕಾಗಲ್ಲ. ಹಲವಾರು ಕರ್ಮ ಒಂದು ಸಮೂಹದಲ್ಲಿ ಹಲವಾರು ನಿನಗೆ ವಿಚಾರಗಳು ಇರ್ತಾವ. ಅವು ಒಂದೇನಾದರೂ ನನಗೆ ಇದಾದರೆ ಸ್ವಲ್ಪ ಇದಾಗ್ತದ್ರೆ. ಹಾಂ ಎಕ್ಕೋ ಆಗಕತ್ತದ. ಯಾರು ನೋಡಿ, ಅದಕ್ಕೆ ಎಕ್ಕೋ ಆಗಕತ್ತದ ನೋಡ್ರಿ ಇಲ್ಲಿ. ಇದು ಆಯ್ತಾ? ಹಾಂ, ಅದಕ್ಕೆ ಈಗ ಲಾಸ್ಟ್ 3ನೇ ನುಡಿಯಲ್ಲಿ ಹೇಳ್ತಾರೆ. ಕುಮತ ಶಾಸ್ತ್ರಾನುಗತಿ ವಿಮತಿ ದೇಹದೊಳತಿ ಮಮತೆ ಸಂಸ್ಕೃತಿಯ ಸಂಭ್ರಮ ದುರಾತ್ಮಕರ ಸಮರತಿ ಶಂಭುಲಿಂಗದೋಳು ಅಮಳ ಚರಣ ಭಕ್ತಿ ವಿಮುಖತೆ ವರವೇದಾಗಮ ದೂಷಣಗಳೋಳು ಅಂತ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಕುಮತಶಾಸ್ತ್ರ ಅಂದ್ರೆ ಸ್ವಬುದ್ಧಿಯಿಂದ ರಚನೆ ಮಾಡಿದಂಥ ಶಾಸ್ತ್ರಗಳು. ಈಗ ಮನುಶಾಸ್ತ್ರ ಅಂತ ಹೇಳ್ತೀವಿ. ಯಾಕಂದ್ರೆ ಶ್ರುತಿ ಸ್ಮೃತಿ ಅಂತ ಈ ಉಪನಿಷತ್ತುಗಳು. ಯಾವುದು ಶ್ರುತಿ ಅಂದರೆ ಉಪನಿಷತ್ತುಗಳು. ಉಪನಿಷತ್ತುಗಳಂತಂದ್ರೆ ಅದು ಭಗವಂತನ ವಾಣಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅದರ ಪ್ರಸ್ಥಾನತ್ರಯ ಅಂತ 3 ಅವು ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ. ಇವು ಭಗವಂತ ರಚನೆ ಮಾಡಿದ್ದು ಇವು ಶ್ರುತಿಗಳು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಂಬೇಡ್ಕರ್ ಆದರೂ ಕೂಡ ಮನುಸ್ಮೃತಿ ಅಂತಂದ್ರೆ ಏನು ಅಂದ್ರೆ ಸ್ವಬುದ್ಧಿಯಿಂದ
ಕಲ್ಪನೆಯಿಂದ ರಚನೆ ಮಾಡಿದಂಥದ್ದು ಯಾವುದಪ್ಪ ಅಂದ್ರೆ ಮನುಸ್ಮೃತಿಗಳು. ಅವು ಶ್ರುತಿಗಳು ಅಂತ ಹೇಳಂಗಿಲ್ಲ. ಅದಕ್ಕೆ ಅಂಬೇಡ್ಕರ ಎಲ್ಲನೂ ಉಪನಿಷತ್ತುಗಳು, ವೇದಗಳನ್ನು, ಆಮೇಲೆ ಶ್ರುತಿಗಳನ್ನು ಸುಡ್ಬೋದಾಗಿತ್ತಲ್ಲ, ಯಾಕೆ ಸುಡಲಿಲ್ಲ ಅಂತಂದ್ರೆ ಅವು ಹಂಗೆ ಬರೋಂಗಿಲ್ಲ. ಎಷ್ಟೇ ನೀವು ಪ್ರಳಯ ಆಗಿ ಎಷ್ಟೇ ಜಗತ್ತು ಹುಟ್ಟಿದ್ರೂ ಕೂಡ, ಜಗತ್ತು ಬಂದರೂ ಕೂಡ ಇರುವಂಥದ್ದು ಯಾವುದು ಶ್ರುತಿವಾಕ್ಯನೇ ಅದಾವೆ. ಅದಕ್ಕೆ ಸ್ಮೃತಿಗಳನ್ನು ಸುಟ್ಟರವರು. ಯಾವುದು ಮನುಸ್ಮೃತಿಗಳನ್ನು, ಸ್ಮೃತಿ ಅಂತ ಹೇಳ್ತಾರೆ. ಶ್ರುತಿ ಅಂತಂದ್ರೆ ಭಗವಂತನ ವಾಕ್ಯಗಳು, ಪ್ರಸ್ಥಾನತ್ರಯಗಳು ಏನು ಹೇಳ್ತೀವಿ ಅವು ಶ್ರುತಿಗಳು ಅಂತ. ಇವನ್ನ ನಾವು ಭಾಳ ತಿಳ್ಕೊಳ್ಬೇಕು. ಯಾಕಂದ್ರೆ ಸ್ವಲ್ಪ ಬಡ್ದು ವಾದಂಗೆ ಆಗ್ತಾವೆ ಅಷ್ಟೇ, ಇನ್ನೂ ಒಳಗೆ ಹೋಗಂಗಿಲ್ಲ. ಹಂಗೆ ಕೇಳ್ತಾ ಇದ್ರೇ ಒಂದು ಸ್ವಲ್ಪ ಹತ್ತದ. ಅದಕ್ಕೆ ಇವು ಶ್ರುತಿಗಳು ಸ್ಮೃತಿಗಳಿಗೆ ವ್ಯತ್ಯಾಸ ಅದಾವೆ. ಶ್ರುತಿ ಅಂತಂದ್ರೆ ಭಗವಂತನ ವಾಣಿಗಳು, ಅವು ಅವ್ರಿವ್ರು ಬರ್ದಾರಂತೇನು ಹೇಳಂಗಿಲ್ಲ ಅದು. ಸ್ಮೃತಿ ಅಂತಂದ್ರೆ ಅವು ಶ್ರುತಿಗಳನ್ನು ಓದ್ಕೊಂಡು ತಮ್ಮ ಇಚ್ಛೆಗೆ ಅನುಸಾರವಾಗಿ ಬರೆದಂಥ ಸ್ಮೃತಿಗಳು ಅಂತಾರೆ. ಅದಕ್ಕೆ ಮನುಸ್ಮೃತಿಗಳು ಅವರು ತಮ್ಮ ಸ್ವಬುದ್ಧಿಯಿಂದ ರಚನೆ ಮಾಡಿದಂಥದಕ್ಕಾಗಿ ಅವುಗಳನ್ನು ಸುಟ್ಟರು ಅಂಬೇಡ್ಕರ್. ಆದ್ರೆ ಮತ್ತು ಈ ವೇದ ಉಪನಿಷತ್ತುಗಳು ಅವು ಹೆಂಗವ್ರಿ, ಇವು ಹೆಂಗವ್ರಿ, ಅವೇನು ಬರೋಂಗಿಲ್ಲ ಇವೇನು ಬರೋಂಗಿಲ್ಲ ಅಂತ ನಾವೆಲ್ಲ ವಾದ ಮಾಡ್ತೀವಿ. ಆದ್ರೆ ಭಗವದ್ಗೀತೆ ಪ್ರಸ್ಥಾನತ್ರಯಗಳಾದಂಥ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆಗಳನ್ನು ಅವರು ಸುಡಲಿಲ್ಲ. ಹಾಗಾಗಿ ಮನುಸ್ಮೃತಿಗಳನ್ನು ನೋಡಿಕೊಂಡು, ಯಾಕಂದರೆ ಯಾವುದೇ ಒಂದು ಸ್ವಬುದ್ಧಿಯಿಂದ, ಈಗ ಯಾರಾದರೂ ಗುರುಗಳಂತ ಹೇಳ್ತಾರೆ, ಅವರು ಏನು ಹಿನ್ನೆಲೆಯನ್ನು ಶಾಸ್ತ್ರಾನುಭವ ಇರೋಂಗಿಲ್ಲ, ಒಂದು ಗುರು ಮುಖಾಂತರ ಶಾಸ್ತ್ರ ಶ್ರವಣ ಮಾಡಿರೋಂಗಿಲ್ಲ, ಯಾವುದು ವೇದ ಗೊತ್ತಿರೋಂಗಿಲ್ಲ, ಉಪನಿಷತ್ತು ಗೊತ್ತಿರೋಂಗಿಲ್ಲ, ಯಾವುದು ಗೊತ್ತಿರೋಂಗಿಲ್ಲ. ಆತ ನನಗೆ ಅನಿಸಿದ್ದನ್ನು ನಾನು ಬರೆದಿದ್ದೀನಿ, ಯಾವುದು ಆಧಾರ ಕೊಟ್ಟು ಬರೀಲಿಲ್ಲ ಅಂತಂದ್ರೆ ಅದು ಆ ಶಾಸ್ತ್ರ ಏನು ಅನಿಸ್ಕೊಳ್ತದ ಅಂತಂದ್ರೆ ಕುಮತ ಶಾಸ್ತ್ರ ಅಂತ ಅನಿಸ್ಕೊಳ್ತದೆ. ಅಂದರೆ ಸ್ವಬುದ್ಧಿಯಿಂದ ಬರೆದಂಥ ಶಾಸ್ತ್ರ ಅನುಗತಿ. ಅಂದರೆ ಅದನ್ನು ಅದು ಏನಾದರೂ ನೋಡಿಕೊಂಡು ಇಲ್ಲ ನಾನು ಇದನ್ನೇ ನೋಡ್ತೀನಪ್ಪ ಅಂತ ಅನ್ನುವಂಥ ಬುದ್ಧಿ. ನಾನು ವೇದಾನುಸಾರ ನಾವು ಹೋಗೋಂಗಿಲ್ಲ, ವೇದಗಳಲ್ಲಿ ನಾನು ನೋಡೋಂಗಿಲ್ಲ. ಆದರೆ ವೇದಗಳ ಒಂದು ಏನು ಆಧಾರ ಇಲ್ಲದೆ ಬರೆದಂಥದ್ದು ಅದು ಯಾವುದು ಕುಮತಿ ಶಾಸ್ತ್ರ ಅಂತ ಅನಿಸ್ಕೊಳ್ತದೆ, ಅದನ್ನೇ ನಂಬುವಂಥದ್ದು. ಆ ಗುಣ ಇದ್ದರೂ ಕೂಡ. ಆಮೇಲೆ ವಿಮತಿ ಅಂತಂದರೆ ಎಷ್ಟೇ ಹೇಳಿದರೂ ಕೂಡ ತಿಳಿದೇ ಇರುವಂಥದ್ದು. ಎಷ್ಟು ಹೇಳಿದ್ರು ಇದು ಹಿಂಗದ ಅಂತಂದ್ರೆ ಅರ್ಥನೇ ಆಗಂಗಿಲ್ಲ. ಶಾಸ್ತ್ರದಲ್ಲಿ ಹಿಂಗೈತೆ ಅಂತ ಎಷ್ಟು ತಿಳಿಸಿ ಹೇಳಿದರೂ ಕೂಡ ಅದು ಅರ್ಥ ಆಗದೇ ಇರುವಂಥದ್ದಕ್ಕೆ ವಿಮತಿ ಅಂತ ಹೇಳ್ತಾರೆ. ಮತ್ತು ದೇಹದೋಳು ಅತಿ ಮಮತೆ ಹೆಂಗಿರ್ತೀವಿ, ಇವೆಲ್ಲ ಏನದಾವ ಅಂತಂದ್ರೆ ಇವು ನಮಗೆ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ದೇಹದೋಳು ಅತಿ ಮಮತೆ, ಶರೀರ ಇದ್ರೆ ನಾನಿದ್ರೆ ಶರೀರ ಇದ್ರೆ ನಾನು, ಹಿಂಗೆ ಆಧ್ಯಾತ್ಮ ಭಾವ ಹೊಂದಿರುವಂಥದ್ದು. ಶರೀರನೇ ನಾನೇ ಶರೀರ ಅನ್ನುವಂಥದ್ದು ಭಾಳ ಮಮತೆ ಮಾಡೋದು. ಈಗ ನಾವು ಕೆಲಸ ಏನದ ನಂಬೋದು, ಸಾಯವರೆಗೂ ಬರೀ ಶರೀರದ ಬಗ್ಗೆ ಗಮನ ಹರಿಸ್ತೀವಿ. ಅದಕ್ಕೆ ಚಂದ ಉಣಿಸೋದು, ತಿನ್ನಿಸೋದು, ತೊಡಸೋದು, ಬರೀ ಇದಕ್ಕೆ ಜೀವ ಮಾಡೋದು. ಇದನ್ನು ಏನು ಅಂತಂದರೆ ಅದಕ್ಕೆ ಸಮಾಧಾನ ಮಾಡೋದು, ಏನು ಕೊಟ್ಟರೆ ಸಮಾಧಾನ ಆಗ್ತದ, ಏನು ತಿಂದ್ರೆ ಸಮಾಧಾನ ಆಗ್ತದ, ಇದರಲ್ಲೇ ಕಾಲ ಹೋಗ್ಬಿಡ್ತದೆ. ಅದಕ್ಕೆ ದೇಹದೋಳು ಅತಿ ಮಮತೆ ಅಂತ ಹೇಳ್ತಾರೆ. ಇಲ್ಲಿ ಜ್ಞಾನಿಗೇನಂದರೆ ಶರೀರನೇ ಫಸ್ಟ್ ಬಂದದ. ಈ ಶರೀರ ಗುಡಿ ಇದ್ದಂಗೆ ಅದ, ಇಲ್ಲಂತಿಲ್ಲ. ಆದ್ರೆ ತಿಳ್ಕೊಂಡ ಮೇಲೆ ಯಾಕಂದ್ರೆ ಮೊದಲ ತಿಳ್ಕೊಂಡ್ಕಿಂತ ಮುಂಚೆ ಶರೀರದ ಮೇಲೆ ಭಾಳ ಮೋಹ ಇಟ್ಕೊಂಡ್ರೂ ಕಷ್ಟನೇ. ಯಾಕಂದ್ರೆ ಅಷ್ಟು ಬೇಗ ತಿಳಿಯೋಕ್ಕಾಗಂಗಿಲ್ಲ. ಅಲ್ಲಿ ಕೂತ್ಕೊಂಡ್ರೆ ಕಷ್ಟ ಆಗ್ತದ್ರಿ, ಇಲ್ಲಿ ಕೂತ್ಕೊಂಡ್ರೆ ಕಷ್ಟ ಆಗ್ತದ್ರಿ. ಯಾಕಂದರೆ ಶರೀರದ ನೋವು ಬೇರೆ ಇರ್ತದ, ಶರೀರದ ಒಂದು ವ್ಯಾಮೋಹ ಇರ್ತದ. ಆ ರೀತಿಯಾಗಿ ಹಲವಾರು ರೀತಿಯಿಂದ ಅನರ್ಥ ಸಂಭವ ಆಗ್ತದೆ. ಅದಕ್ಕೆ ಶರೀರದೊಳ ಅತಿ ಮಮತೆಯನ್ನು ಮಾಡುವಂಥದ್ದಾಗಿರ್ಬೋದು. ಸಂಸ್ಕೃತಿಯ ಸಂಭ್ರಮ ಅಂತಂದ್ರೆ ಸಂಸಾರ ಅನ್ನುವಂಥದ್ದು ಭಾಳ ರುಚಿಕಟ್ಟಾಗಿ ಮಾಡುವಂಥದ್ದು. ಅದಕ್ಕೆ ಈ ಧರೆಯ ಭೋಗವನ್ನೆಲ್ಲ ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ. ಅಲ್ಲಿ ಹಲ್ವಾರು ಹೇಳ್ಯಾರ. ಯಾರು ಕಡ್ಕೊಳ ಮಡಿವಾಳಪ್ಪ ಬರೆದಂಥ ಹಾಡು ಅದು. ಯಾಕಂತಂದ್ರೆ ಎಲ್ಲವನ್ನ ಗಳಿಸಿದ ಹೊಲ ಮನೆ ಬಿಟ್ಟು, ಆ ಅಕ್ಕ ತಂಗಿ ಬಂಧು ಬಳಗದವರನ್ನು ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ. ತಿಜೋರಿ ಕೀಲಿ ಕೈಯನ್ನು ಕೊಟ್ಟು ಹೊಲ ಮನೆಯನ್ನು ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ. ಇಷ್ಟೆಲ್ಲ ಅವರು ಹೇಳ್ತಾರೆ. ಅಂದರೂ ಕೂಡ ಅಂತ ಹೇಳುವಂಥ ಬುದ್ಧಿ.
ಯಾಕಂತಂದ್ರೆ ಸಂಸ್ಕೃತಿಯ ಸಂಭ್ರಮ. ಎಲ್ಲ ಮಕ್ಕಳು ಮರಿಗಳು ಮೊಮ್ಮಕ್ಕಳು ಬಂದು ಬಳಗ ಎಲ್ಲನೂ ಇದರಲ್ಲೇ ಓಲಾಡೋದು. ಇದರಲ್ಲೇ ಇದು ಬಿಟ್ಟು ಇನ್ನೊಂದು ವಿಚಾರನೇ ಇಲ್ಲ. ಅದು ಸಂಸ್ಕೃತಿಯ ಸಂಭ್ರಮ, ಈ ಭಾವ ಇರುವಂಥದ್ದು. ಆಮೇಲೆ ದುರಾತ್ಮಕರ ಸಮರತಿ ಅಂದರೆ ದುರಾತ್ಮಕರಂದ್ರೆ ದುಷ್ಟರು, ಅವರಲ್ಲಿ ಭಾಳ ಸಮರತಿ ಅಂದರೆ ಭಾಳ ಪ್ರೇಮ ಇಡೋವಂಥದ್ದು. ಇಲ್ಲಿ ಸಜ್ಜನರ ಸಹವಾಸದಿಂದ ನಿನಗೇನಾಗ್ತದ ಅಂತಂದ್ರೆ ಒಳ್ಳೆಯದಾಗ್ತದ ಸಮರಸ. ಯಾಕಂತಂದ್ರೆ ಒಳ್ಳೆಯ ಸದ್ಗುಣಗಳು ಪ್ರಾಪ್ತಿ ಆಗ್ತದೆ. ಸದ್ಗುಣಗಳು ಸುಮ್ಮನೆ ಪ್ರಾಪ್ತಿ ಆಗ. ಈ ದುರ್ಜನರ ಒಂದು ಸಂಘದಿಂದ ಏನಾಗ್ತದೆ ಅಂದ್ರೆ ದುರ್ಗುಣಗಳು ಪ್ರಾಪ್ತಿ ಆಗ್ತದೆ. ಭಾಳ ವಿಶೇಷ ಅದಿಲ್ಲಿ. ಏನು ಬೆಳೆಯನ್ನು ಬೆಳಿತೀವಿ ಅದೇ ಫಲಗಳನ್ನೇ ಉಣಬೇಕಾಗ್ತದೆ. ದುರ್ಜನರ ಸಂಘ ಮಾಡಿ ನನಗೆ ಒಳ್ಳೆ ಫಲ ಕೊಡೋ ಅಂದ್ರೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ದುರ್ಜನರ ಸಂಘದಿಂದ ದುರ್ಗುಣಗಳು ಪ್ರಾಪ್ತಿ ಆಗ್ತವೆ. ಆತ ಎಷ್ಟೇ ಹಿಂದಿನ ಜನ್ಮದಾಗ ಪುಣ್ಯ ಮಾಡ್ಕೊಂಡು ಬಂದರೂ ಕೂಡ ದುರ್ಜನರ ಸಂಘ ಆಯಿತು ಅಂದ್ರೆ ಆ ಪುಣ್ಯದ ಪ್ರಭಾವನೂ ಕಳೆದೋಗ್ಬಿಡ್ತದೆ, ಅಲ್ಲಿ ನಾಶ ಆಗಿಬಿಡ್ತದೆ. ಅವಾಗ ಏನಾಗ್ತದೆ, ದುರ್ಗುಣಗಳು ಪ್ರಾಪ್ತಿ ಆಗಿಬಿಡ್ತಾವೆ. ದುರ್ಗುಣಗಳು ಪ್ರಾಪ್ತಿ ಆಯ್ತಂದ್ರೆ ಏನಾಗ್ತದೆ, ಅಲ್ಲಿ ಪಾಪಗಳು ಘಟಿಸ್ತಾವೆ. ಪಾಪಗಳು ಘಟಿಸೋದ್ರಿಂದ ಏನಾಗ್ತದೆ, ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗೋದ್ರಿಂದ ತಿರ್ಗಾ ಮತ್ತೆ ಹೀನ ಇವನಿಗೆ ಬರ್ತಾನೆ. ಅದೇ ಹಿಂಗೆ ಪರಂಪರಾಗತವಾಗಿ ಹೋಗ್ಬಿಡ್ತಾನೆ. ಅದಕ್ಕೆ ಎಚ್ಚರಿಕೆ ಅಂತ ಜ್ಞಾನಿಗಳು ಡಂಗುರು ಸಾರಾಕತ್ತಾರೆ. ಒಂದಲ್ಲಪ್ಪ, ಅದಕ್ಕೆ ನೀನು ಸಂಘ ಮಾಡ್ಬೇಕಂದ್ರೂ ಕೂಡ ನೋಡಿಬಿಟ್ಟು ಸಂಘ ಮಾಡಬೇಕಾಗ್ತದೆ. ದುರ್ಜನರ ಸಂಘದಿಂದ ಭಾಳಷ್ಟು ಘಟಿಸ್ಬಿಡ್ತಾವೆ ಪಾಪಗಳು. ಅದಕ್ಕೆ ಆ ರೀತಿ ಮಾಡುವಂಥದ್ದು. ಮತ್ತು ಸಜ್ಜನರ ಸಹವಾಸದಿಂದ ಏನಾಗ್ತದಂದ್ರೆ ಸದ್ಗುಣಗಳು ಪ್ರಾಪ್ತಿ ಆಗ್ತಾವೆ. ಸದ್ಗುಣಗಳು ಪ್ರಾಪ್ತಿಯಾಗೋದಕ್ಕೆ ಎಲ್ಲೋ ಒಂದು ನಾವು ದುಡ್ಡು ಖರ್ಚು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಕಷ್ಟಪಡ್ಬೇಕಂತ ಏನು ಅಂಥದ್ದಲ್ಲ. ಯಾಕಂದರೆ ಸಜ್ಜನರ ಸಹವಾಸ ಮಾಡಿದರೆ ಸಾಕು. ಅವರ ಒಂದು ವಾಕ್ಯಗಳನ್ನು ಕೇಳಿ ನಮ್ಮಲ್ಲಿ ಏನಾಗ್ತದೆ, ನಮಗೆ ಗೊತ್ತಿರದೆ ಸದ್ಗುಣಗಳು ನಮ್ಮಲ್ಲಿ ಪ್ರಾಪ್ತಿಯಾಗಿರ್ತಾವೆ. ಹಾಗಾಗಿ ಅದಕ್ಕೆ ಹೇಳ್ತಾರೆ, ಸರ್ಪಭೂಷಣವ್ರು ಹೇಳಿದರು, ಆಮೇಲೆ ಕಬೀರ್ದಾಸರವರೆಲ್ಲ ಹೇಳ್ತಾರೆ, ನೋಡಪ್ಪ ಈ ಜನ್ಮ ಎಷ್ಟು ಜನ್ಮನ ಬರಲಿ, ಎಷ್ಟು ಜನ್ಮನೇ ಇರಲಿ, ನನಗೆ ಸಜ್ಜನರ ಸಹವಾಸ ಕೊಡಪ್ಪ, ಅಷ್ಟು ಕೊಟ್ಟರೆ ಸಾಕು. ಯಾಕಂದ್ರೆ ಸಜ್ಜನರ ಸಹವಾಸ ಆಗಿಬಿಡ್ತಂದ್ರೆ ಅಲ್ಲಿ ಮೋಕ್ಷಕ್ಕೆ ಸ್ವಲ್ಪ ಏನು ಭಾಳ ಏನಿರಂಗಿಲ್ಲ. ಯಾಕಂದ್ರೆ ಅವ್ರ ಜೊತೆ ಇದ್ಕೊಂಡ್ರೆ ಸಾಕು. ಕಟ್ಟಿಗೆ ತನ್ನ ಸುತ್ತಮುತ್ತ ಕಟ್ಟಿಗೆಗಳು ಬೆಂಕಿ ಸುತ್ತಮುತ್ತ ಕಟ್ಟಿಗೆಗಳನ್ನು ತಾನು ಸುಟ್ಟದ್ದಲ್ಲೇ ಬೇರೆದವ್ರನ್ನೂ ಸುಟ್ಬಿಡ್ತದೆ. ಅದೇ ರೀತಿ ಸಜ್ಜನರು ಅಂತ ತಮ್ಮ ಪ್ರಭಾವದಿಂದ ಸುತ್ತಮುತ್ತಿರುವಂಥವ್ರು ಕೂಡ ಅದೇ ಲೆಕ್ಕದಲ್ಲಿ ಹೋಗ್ಬಿಡ್ತಾರೆ. ಹಾಗಾಗಿಬಿಟ್ಟು ಸಜ್ಜನರ ಸಹವಾಸದಿಂದ ಸದ್ಗುಣಗಳು ಪ್ರಾಪ್ತಿ ಆಗ್ತಾವೆ. ಸದ್ಗುಣಗಳು ಪ್ರಾಪ್ತಿ ಆಗೋದ್ರಿಂದ ಪುಣ್ಯ ಸಂಭವ ಆಗ್ತದೆ, ಪುಣ್ಯ ಜಾಸ್ತಿ ಆಗ್ತದೆ, ನಿಷ್ಕಾಮ ಭಕ್ತಿ ಆಗ್ತದೆ. ಅಲ್ಲಿಂದ ಏನಾಗ್ತದೆ, ಸದ್ಗುರುಗಳು ಸಿಕ್ಕರೆ ಶಾಸ್ತ್ರ ಶ್ರವಣ ಆಗ್ತದೆ, ಮನನ ಆಗ್ತದೆ, ನಿಧಿಧ್ಯಾಸನ ಆಗ್ತದೆ. ಹಾಗಾಯಿತು ಅಂದಾಗ ಬ್ರಹ್ಮಜ್ಞಾನ ತಾನೇ ಆಯ್ತು ಅಂದಾಗ ತನಗೆ ಅಗಾಧ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ಆತ ಮೆರೆದಾಡ್ತಾನೆ. ಈ ರೀತಿ ಆಗ್ತವೆ. ಒಂದು ಕ್ರಮೇಣ ಇಲ್ಲಿ ದುರ್ಜನರ ಸಂಘ ಆಯ್ತು ಹಿಂದಕ್ಕೆ ಹೋಗ್ತಾನೆ, ಸಜ್ಜನರ ಸಹವಾಸ ಆಯ್ತಾಯ್ತು ಅಂದರೆ ಆತ ಮುಂದೆ ಬರ್ತಾನೆ. ಅವು ಕೂಡ ಭಾಳ ಮುಖ್ಯ. ಯಾಕಂತಂದ್ರೆ ಅಂಥ ಒಂದು ಸದ್ಗುಣಗಳು ಪ್ರಾಪ್ತಿ ಆಗ್ಬೇಕಂದ್ರೂ ಸುಮ್ಮನೆ ಅಲ್ಲ, ಅವು ಭಾಳ ಒಂದು ಅದಕ್ಕೂ ಪ್ರಯತ್ನ ಪಡಬೇಕಾಗ್ತದೆ. ಹಂಗಾಗಿ ಇಲ್ಲಿ ಸಂಭ್ರಮ ದುರಾತ್ಮಕರ ಸಮರತಿ, ಶಂಭುಲಿಂಗದ ಅಮಳ ಚರಣ ಭಕ್ತಿ ವಿಮುಖತೆ ಅಂತ ಹೇಳ್ತಾರೆ. ಯಾಕಂದ್ರೆ ಶಂಭುಲಿಂಗದ ಅಮಳ ಚರಣ ಭಕ್ತಿ ಅಂದರೆ ಶಂಭುಲಿಂಗನ ಒಂದು ಪಾದ ಸ್ಮರಣೆ ಏನಿರ್ತದ, ಆ ಭಕ್ತಿ ಏನಿರ್ತದ, ಅದು ವಿಮುಖತೆ ಅಂತಂದ್ರೆ ಅದ್ರ ಕಡೆ ಮುಖ ಹಾಕದೇ ಇರುವಂಥದ್ದು. ಏನೋ ಹೇಳಿದರೆ ಏನೋ ವಾದ ಮಾಡೋದು, ಏನೋ ಇದು ಮಾಡಿದರೆ ಏನೋ ಮಾಡೋದು. ಅದಕ್ಕೆ ಈ ರೀತಿಯಾಗಿ ಅದ್ರ ಕಡೆ ಆ ಭಕ್ತಿನೇ ಇರಲಾರ್ದಂಗೆ ಇರೋದು. ಶಂಭುಲಿಂಗದ ಅಮಳ ಅಂತಂದರೆ ಪರಿಶುದ್ಧವಾದಂಥ ಚರಣ ಅಂದರೆ ಪಾದ ಕಮಲ. ಭಕ್ತಿ ಅನ್ನುವಂಥದ್ದು ವಿಮುಖತೆ ಅಂತಂದರೆ ವಿಮುಕ್ತಿ ಅಂದರೆ ಅದು ಆ ಕಡೆ ಭಾವ ಇರದೇ ಇರುವಂಥದ್ದು. ವರವೇದಾಗ ದೋಷಣಗಳು ಅಂದರೆ ಈ ಭಾವ ಇರೋದ್ರಿಂದ ಅದು ಏನು ಕೇಳಬೇಕು, ಇದೇನು ಕೇಳಬೇಕು, ಪರಮಾತ್ಮ ಅಂದ್ರೇನು, ಅವೆಲ್ಲ ಏನು ಇದಂದ್ರೇನು ಅಂತ ಹಿಂಗೆ ಹೇಳುವಂಥದ್ದು. ಆಮೇಲೆ ವೇದಾಗಮಗಳು ದೋಷಣೆ ಅಂತಂದ್ರೆ ವೇದಗಳಂತಂದರೆ ಯಾವುದು ಅಂದರೆ ಶ್ರೇಷ್ಠವಾದಂಥ ವೇದ. ಆ ವೇದದಲ್ಲಿ ವೇದ ಆಗಮ ಇವುಗಳಲ್ಲಿ ದೋಷಣೆಯನ್ನು ಮಾಡುವಂಥದ್ದು. ಅದು ಅಂದ್ರೇನು, ಇದು ಅಂದ್ರೇನು, ಅದ್ರಾಗ ಏನಾಗ್ತದೆ, ಇದ್ರಾಗ ಏನಾಗ್ತದೆ, ವೇದಗಳಂದ್ರೇನು, ಅವನ್ಯಾಕೆ ಓದಬೇಕು,
ಇವೆಲ್ಲ ಅವರಿಗೆ ಅದಾವ ಇವರಿಗೆ ಅದಾವ ಹಿಂಗೆಲ್ಲ ಏನು ಭಾವದಲ್ಲಿ ಬರ್ತಾವ ಅದು ಕೂಡ ಭಾಳ ಕಷ್ಟ. ಇಂಥವೇನೋ ಸಂಶಯಗಳು ಬಂದು ಓದುವಂದ್ರೆ ಅದು ಪಾಪದ ಫಲನೇ. ಯಾಕಂದರೆ ಬೇಳೆಗೆ ತಿಳಿಗುಡ್ಸಂಗಿಲ್ಲ. ಈ ರೀತಿ ದೋಷಣಗಳು ಅಂದ್ರೆ ಯಾವತ್ತೂ ಅದ್ರ ಬಗ್ಗೆ ವಾದ ಮಾಡುವಂಥದ್ದು. ಇದು ಅಂದ್ರೇನು ಅದೇ ಅಂದ್ರೇನು, ಈ ಒಂದು ಗುಣಗಳು ಏನಾದರೂ ನಿನ್ನಲ್ಲಿ ಇದ್ದರೆ ಅನರ್ಥವಾಗಿ ಬಂದು, ಯಾಕಂದ್ರೆ ಅನರ್ಥ ಕೋಟಿ ಅನರ್ಥ ಸಂಭವ ಆಗ್ತದೆ. ಅಂಥ ಒಂದು ಮುಕ್ತಿ ಸ್ಥಿತಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇಂಥವೆಲ್ಲ ನಿನ್ನ ಹತ್ರ ಗುಣಗಳು ಇದ್ದರೆ, ಬೈ ಚಾನ್ಸ್ ಇದ್ದರೆ ಮುಕ್ತನಾಗಕ್ಕೆ ಸಾಧ್ಯ ಆಗಂಗಿಲ್ಲ. ನೀವು ಮುಕ್ತನಾಗಿ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತಂದ್ರೆ ಈ ಗುಣಗಳನ್ನು ಬಿಟ್ಟು ಬಿಡಂತ 2 ನುಡಿಯಲ್ಲಿ ಹಿಂದೆ ಹೇಳಿದ್ದಾರೆ. ಸುಮಾರು ವಿಷಯಗಳನ್ನು ಹೇಳಿದ್ದಾರೆ. ಇದು 3ನೇ ನುಡಿಯಲ್ಲಿ, ಕೊನೆಯ ನುಡಿಯಲ್ಲಿ ವಿಚಾರಗಳನ್ನು ಅವ್ರು ಹೇಳಿದರು. ಯಾಕಂದ್ರೆ ಇಂಥವೆಲ್ಲ ನೀನು ಒಂದೊಂದು ಬಿಟ್ಕೊತ ಬರಬೇಕು. ಅದಕ್ಕೆ ಇಲ್ಲಿ ಇಂಥವೆಲ್ಲ ಬಿಟ್ಕೊತ ಬಂದಾಗ ನಿನಗೆ ಅಂಥ ಮೋಕ್ಷ ಅನ್ನುವಂಥ ಇದಕ್ಕೆ ದಾರಿಗೆ ಹೋಗೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಹೋಗಂಗಿಲ್ಲಪ್ಪ. ನಿನ್ನೊಳಗೆ ಅನರ್ಥ ಮಾಡ್ತಾವ, ನಿನ್ನನ್ನು ನಷ್ಟ ಮಾಡ್ತಾವೆ ಈ ಗುಣಗಳು ನಿನ್ನ ಹತ್ರ ಇದ್ದರೆ. ಈ ರೀತಿಯಾಗಿ ಇವನು ಬಿಟ್ಕೊಳ್ಬೇಕಾಗ್ತದೆ ಇದ್ದರೆ ಅಂತ ಹೇಳುವಂಥ ವಿಚಾರ ನಿಜಗೊಂಡ್ರು ಭಾಳ ವಿಶೇಷವಾಗಿ ಹೇಳ್ತಾರೆ. ಈಗ 5ನೇ ನುಡಿಯಲ್ಲಿ ಕೂಡ 5ನೇ ಪದ, ಇವಾಗ 4ನೇದು ಮುಗೀತು, 5ನೇ ಪದ ನೋಡೋಣ. ತನ್ನೊಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪುದು ಅವನ್ನೆಲ್ಲ ಗುಣಮಯವೆಂದು. ಅಂದರೆ ತನ್ನೋಳು, ಯಾಕಂದ್ರೆ ಯಾರಿಗೇ ಆಗಲಿ ಸುಖ ದುಃಖ ಮೋಹ ಎಲ್ಲರಿಗೂ ಇರ್ತಾವೆ, ಜ್ಞಾನಿಗೂ ಇರ್ತಾವೆ. ಅವ್ರಿಗಿಲ್ರಿ ನಮಗೆ ಅಷ್ಟೇ ಅದಾವ್ರಿ ಅಂತ ಹೇಳೋಕ್ಕಾಗ್ತಿದ್ದೇನಂತಂದ್ರೆ ಖಂಡಿತ ಹೇಳೋಕ್ಕಾಗಂಗಿಲ್ಲ ಹಂಗೆ. ಅದಕ್ಕೆ ತನ್ನೋಳು ಸುಖನೂ ತೋರ್ತದೆ, ದುಃಖನೂ ತೋರ್ತದೆ, ಮೋಹನೂ ಇವು ಎಲ್ಲಿಂದ ಬಂದು ರೀ ಸುಖ ದುಃಖ ತೋರುವಂಥದ್ದು? ಯಾಕಂತಂದ್ರೆ ತನ್ನೋಳು ಎಲ್ಲಂದ್ರೆ ತನ್ನೊಳಗೆ ತೋರಕತ್ತೇವೆ. ಸುಖನೂ ತೋರ್ತದ, ದುಃಖನೂ ತೋರ್ತದ, ಮೋಹನೂ ತೋರ್ತದ. ಇದು ಉನ್ನಿಪ್ಪುದು ಅಂದರೆ ತಿಳಿಯುವುದು. ಅವನ್ನೆಲ್ಲ ಗುಣಮಯವೆಂದು. ಇವೆಲ್ಲ ನಿನ್ನೊಳಗೆ ತೋರ್ತಾವಂದ್ರೆ ಎದರಿಂದ ತೋರ್ತಾವಂದ್ರೆ ಗುಣಗಳಿಂದ ತೋರ್ತಾವೆ. ಗುಣಗಳಿಂದ ಯಾವ ಗುಣಗಳಪ್ಪ ಅಂತಂದರೆ ಇಲ್ಲಿ ಸತ್ವ ರಜೋ ತಮ, ಇವು 3 ಗುಣಗಳಿಂದನೇ ಸುಖ ದುಃಖ ಮೋಹಾದಿಗಳು ನಮ್ಮೊಳಗೆ ತೋರ್ತವೆ. ಏನು ಮೊದಲೇ ಹೇಳ್ಯಾರ. ಯಾಕಂದ್ರೆ ನಮ್ಮೊಳಗೆ ಏನು ಅದಾವಪ್ಪ ಅಂದ್ರೆ 3 ಗುಣಗಳು ಅದಾವೆ. 3 ಗುಣಗಳಿಂದನೇ ಜಗತ್ತಿನ ಕ್ರಿಯೆಗಳು ನಡೆದಾವೆ. ಇದು ಮೊದಲೇ ಬಂದ ವಿಷಯಗಳು. ಅದಕ್ಕೆ ಇದು ದಿನಾ ಕೇಳ್ಬೇಕನ್ನೋದು. 3 ಗುಣಗಳು ಯಾವಪ್ಪ ಅಂದರೆ ಸತ್ವ ರಜೋ ತಮಗುಣ. ಅದಕ್ಕೆ ಸತ್ವಗುಣ ರಜೋಗುಣ ತಮಗುಣ ಇವು ಇದ್ದಾಗ ಇಲ್ಲಿ 3 ಗುಣಗಳಿಂದನೇ ಸುಖ ತೋರ್ತದ, ದುಃಖ ತೋರ್ತದ, ಮೋಹ ತೋರ್ತದ. ಸುಖ ತೋರ್ತದೆ ಯಾವಾಗ ತೋರ್ತದಂದ್ರೆ ನಮ್ಮಲ್ಲಿ ಸತ್ವಗುಣ ಇದ್ದಾಗ ಸುಖ ತೋರ್ತದ. ಮತ್ತು ದುಃಖ ಆಗ್ತದಲ್ರಿ ಯಾವಾಗ ಆಗ್ತದಂದರೆ ನಮ್ಮಲ್ಲಿ ತಮೋ ಗುಣ ಏನಾದರೂ ಇತ್ತು ಅಂತಂದಾಗ ಆವಾಗ ದುಃಖ ತೋರ್ತದ. ಮತ್ತು ಮೋಹ ತೋರ್ತದಲ್ರಿ ಯಾವಾಗ ತೋರ್ತದಂದರೆ ರಜಗುಣ ಇದ್ದಾಗ ನಮ್ಮಲ್ಲಿ ಮೋಹ ತೋರ್ತದಂತ ತಿಳ್ಕೊಳ್ಬೇಕು ನಾವು. ಯಾಕಪ್ಪ ಅಂದರೆ ಈಗ ಒಂದು ವಸ್ತುವನ್ನು ನಾವು ತಗೊಳ್ಬೇಕಂತ ಇರ್ತದೆ. ಆ ವಸ್ತು ನಮಗೆ ಪ್ರಾಪ್ತ ಆಯಿತು ಅಂದರೆ ಅದು ನಮ್ಗೆ ಖುಷಿಯಾಗಿಬಿಡ್ತದೆ. ಖುಷಿಯಾಗಿ ಅಲ್ಲೇನು ನಮಗೆ ಏನಾಗ್ತದಪ್ಪ ಅಂತಂದ್ರೆ ಭಾಳ ಒಂದು ಆನಂದದಾಗ ಇರುವಂಗೆ ಆಗ್ತದೆ. ಭಾಳ ನಮ್ಗೆ ಇಂಥದ್ದು ವಸ್ತು ಸಿಕ್ಕಿಬಿಡ್ತಪ್ಪ ಎಷ್ಟು ಖುಷಿಯಾಗ್ಯದ ಅಂತೀವಿ. ಆವಾಗ ಆ ವಸ್ತುವಿನಿಂದ ನಿನಗೆ ಸುಖ ಅನ್ನುವಂಥದ್ದು ಆಯಿತು ಏನಂತಂದರೆ ವಸ್ತುವಿನಿಂದ ನಿನಗೆ ಸುಖ ಆಗಲಿಲ್ಲ. ಮತ್ತು ಎಲ್ಲಿಂದ ಆಯಿತು ಅಂತಂದ್ರೆ ನಿನ್ನೊಳಗೆ ಆ ವಸ್ತು ಪ್ರಾಪ್ತಿಯಾಗ್ಯದ ಅನ್ನೋದಕ್ಕಾಗಿ ಆ ತಕ್ಷಣದಲ್ಲಿ ಸತ್ವಗುಣ ಉತ್ಪತ್ತಿ ಆದದಕ್ಕಾಗಿ ಆವಾಗ ನೀನು ಸುಖ ಅಂತ ತೋರಿದಂಗೆ ಆಯಿತು. ಬೇರೆದ್ರಲ್ಲಿಂದ ಆಯ್ತೇನಂದ್ರೆ ಇಲ್ಲ. ಅದೇ ವಸ್ತು ನಮಗೆ ಸಿಗದೇ ಇದ್ದಾಗ ದುಃಖ ಆಗ್ತದೆ. ಅಂದರೆ ಆ ವಸ್ತು ನಿನಗೆ ದುಃಖ ಕೊಟ್ಟಿತ್ತೇನು ಅಂದ್ರೆ ಆ ವಸ್ತುವಿನಿಂದ ಸುಖನೂ ಆಗಲಿಲ್ಲ, ದುಃಖನೂ ಆಗಲಿಲ್ಲ. ಅದು ಎಲ್ಲಿ ಉತ್ಪತ್ತಿ ಐತೆ? ನಿನ್ನೊಳಗೆ ಉತ್ಪತ್ತಿ ಆಯಿತು. ನಿನ್ನೊಳಗೆ ಏನಾಯಿತು ಅಲ್ಲಿ ಅಂತಂದ್ರೆ ಅಲ್ಲಿ ತಮೋಗುಣ ಉತ್ಪತ್ತಿ ಆಯಿತು. ತಮೋಗುಣ ಉತ್ಪತ್ತಿ ಆದದಕ್ಕಾಗಿ ಅಲ್ಲಿ ನಿನಗೆ ದುಃಖ ಸಂಭವ ಆಯಿತು.
ಅದಕ್ಕೆ ಮತ್ತೆ ಮೋಹ ಮೋಹ ಅನ್ನುವಂಥದ್ದು ಉತ್ಪತ್ತಿ ಆಯಿತು. ಯಾವುದೋ ವಸ್ತುವಿನ ಮೇಲೆ ಮೋಹ ಉತ್ಪತ್ತಿ ಆಯ್ತಪ್ಪ. ಆ ವಸ್ತುವಿನ ನಿನಗೆ ಮೋಹನೂ ಮಾಡಲಿಲ್ಲ, ನಿನಗೆ ಸುಖನೂ ಕೊಡಲಿಲ್ಲ, ದುಃಖನೂ ಕೊಡಲಿಲ್ಲ. ಆ ವಸ್ತುವಿನ ಮೋಹ ಆಯಿತು ಅಂದಾಗ ಅದು ಅವಾಗ ಏನು ಇರ್ತದ, ರಜೋಗುಣ ಉತ್ಪತ್ತಿ ಆಗ್ಯದಂತ ತಿಳ್ಕೊಳ್ಬೇಕು. ಹಂಗಾಗಿ ನಮ್ಗೆ ಈ ಶಾಸ್ತ್ರದಲ್ಲಿ ಹೇಳ್ತಾರ, ಪ್ರತಿಯೊಬ್ಬರು ಇಲ್ಲಿ ಸತ್ವಗುಣವನ್ನು ಮೇಲ್ಮುಖ ಮಾಡ್ಕೋಬೇಕು. ಈಗ ನಗ್ಗಿನ ಮುಳ್ಳು 3 ಕಡೆ ಮುಳ್ಳು ಇರ್ತದೆ. ಒಂದು ಕಡೆ ಮೇಲ್ಗಡೆ ಒಂದು ಮುಳ್ಳು ಎದ್ದಿತ್ತಂದ್ರೆ 2 ಮುಳ್ಳುಗಳು ಕೆಳಗೆ ಬಿದ್ದಿರ್ತಾವೆ. ಒಂದು ಮುಳ್ಳು ಎತ್ತರ ಇರ್ತದೆ, ಮತ್ತು ತಿರ್ಗಾ ಹೋಗಿರಿ ಇನ್ನೊಂದು ಮುಳ್ಳು ಮೇಲೆ ಆಗಿರ್ತದೆ, 2 ಮುಳ್ಳು ಕೆಳಗೆ ಬಿದ್ದಿರ್ತವೆ. ಅದ್ರಾಗ ಮನುಷ್ಯನಿಗೆ 3 ಮುಳ್ಳುಗಳು ಇದ್ದಂಗೆ. ಒಂದು ತಮೋಗುಣ ಏನಾದರೂ ನಮ್ಮಲ್ಲಿ ಎದ್ದಿತ್ತಂದ್ರೆ ಸತ್ವಗುಣ ಮತ್ತು ರಜೋಗುಣ ಕೆಳಗೆ ಬಿದ್ದಿರ್ತಾವೆ. ಮತ್ತು ರಜೋಗುಣದ ಮುಳ್ಳು ಏನಾದರೂ ಎದ್ದಿತು ಅಂತಂದಾಗ ಸತ್ವಗುಣ ತಮೋಗುಣ ಕೆಳಗೆ ಬಿದ್ದಿರ್ತಾವೆ. ತಮೋಗುಣ ಮೇಲ್ಗಡೆ ಎದ್ದಿತು ಅಂದಾಗ ಸತ್ವ ರಜೋಗುಣ ಕೆಳಗೆ ಬಿದ್ದಿರ್ತಾವೆ. ಅದಕ್ಕೆ ಈ ರೀತಿಯಾಗಿ ಶಾಸ್ತ್ರಕ್ಕೆ ಪ್ರಾಮುಖ್ಯವಾಗಿರುವಂಥದ್ದು ಯಾವುದು ಅಂತಂದರೆ ಸತ್ವಗುಣ. ರಜೋಗುಣ ತಮೋಗುಣ ಕೆಳಗಿರಬೇಕು, ಸತ್ವಗುಣ ಯಾವಾಗಲೂ ಇಟ್ಕೊಳ್ಬೇಕು. ಸತ್ವಗುಣ ಇಟ್ಕೊಂಡಾಗ ಅಲ್ಲಿ ಯಾವುದಕ್ಕೂ ಅವಕಾಶ ಇರೋಂಗಿಲ್ಲ. ಯಾಕಂದ್ರೆ ಆಸೆ ಅಪೇಕ್ಷೆ ಇವೆಲ್ಲ ಹೋಗಿರಬೇಕು. ಯಾವುದು ಭಾವ ದುರ್ಭಾವ ಆಗಿರ್ಬೋದು, ಯಾವುದೇ ಇರಲಿ ಅದೆಲ್ಲ ನಾಶ ಆಗಿರ್ಬೇಕು, ಅಲ್ಲೇನು ಉಳ್ಕೊಂಡಿರಬಾರ್ದು. ಅಂದಾಗ ಮಾತ್ರ ಪ್ರಸನ್ನತೆ ಇರ್ತದೆ. ಅದಕ್ಕೆ ಪ್ರಸನ್ನತೆ ಅಂತ ಹೇಳಿದಾಗ ಇಂಥ ಒಂದು ಪ್ರಸನ್ನತೆ ಬರಬೇಕಾದಾಗ ಯಾವಾಗಲೂ ಸತ್ವಗುಣ ಮೇಲ್ಗಡೆ ಆದಾಗ ಮಾತ್ರ ಪ್ರಸನ್ನತೆ ಬರ್ತದೆ, ಇಲ್ಲಾಂದ್ರೆ ಬರೋಂಗಿಲ್ಲ. ಅದು ಹಂಗಿದ್ದಾಗ ಮಾತ್ರ ಶಾಸ್ತ್ರ ತಲೆಗೆ ಹತ್ತದ. ಈಗ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಹಲವಾರು ವಿಷಯಗಳನ್ನು ತುಂಬಿಕೊಂಡು ಶಾಸ್ತ್ರ ಕೇಳೋಕೆ ಕೂತ್ಕೊಂಡ್ರೆ ಹತ್ತಾವೇನು? ಹತ್ತಂಗಿಲ್ಲ. ಯಾಕಂದ್ರೆ ಮುಂಜಾನೆ ಸಂಜೆ ತನಕ ಏನು ಮಾತಾಡ್ತೀವಿ ಅದೇ ಬರ್ತಿರ್ತಾವೆ ತಲೆಯಾಗ. ಅವ್ರು ಏನು ಹೇಳ್ತಾರಂತ ಕೇಳೋಕ್ಕಾಗಂಗಿಲ್ಲ. ಯಾಕಂದರೆ ಅಲ್ಲಿ ತುಂಬಿರ್ತಾವಲ್ಲ ಅವು. ನಾವು ಸತ್ವಗುಣ ಮಾಡ್ಕೊಂಡಿವಿ ಅಂದರೆ ಇವೆಲ್ಲ ಖಾಲಿ ಇರ್ತಾವೆ. ಖಾಲಿ ಆದಾಗ ವಿಚಾರಗಳು ನಮ್ಮಲ್ಲಿ ಸೇರಕ್ಕೆ ಶುರುವಾಗ್ತಾವೆ. ಇರಲಿಲ್ಲ ಅಂದರೆ ಇದೇ ಜಾಸ್ತಿ ಮಾಡ್ಕೋತೀನಿ ರೀ, ಸಂಸಾರ ವಿಷಯಗಳನ್ನ ಜಾಸ್ತಿ ಮಾಡ್ಕೋತೀನಿ. ಸದ್ಗುರು ವಾಕ್ಯ ಏನೋ ಒಂದು ಸುಮ್ಮನೆ ಕೇಳ್ತೀವಲ್ಲ, ಎಲ್ಲರೂ ಕೇಳ್ತಾರಲ್ಲ, ನಾನೊಂಚೂರು ಕೇಳಿದ್ರೆ ಆಯ್ತಂತ ಕೇಳಿದ್ರೆ ಇದು ಕೆಲಸ ಆಗೋದಿಲ್ಲ. ಯಾಕಂದ್ರೆ ಒಂದು ಗಡಿಗೆ ಒಳಗೆ ಒಂದು ಏನಾರ ಚಂದ ಜೋಳ ಇರ್ತಾವೆ, ಅದಕ್ಕೆ ನಾವು ಗೋಧಿ ತುಂಬಬೇಕಾಗ್ಯದ ಅಂದ್ರೆ ಗೋಧಿ ಹೆಂಗೆ ತುಂಬಕ್ಕಾಗ್ತದೆ? ಅವು ಜೋಳಗಳನ್ನೆಲ್ಲ ತೆಗೆದು ಖಾಲಿ ಮಾಡ್ಬೇಕಾಗ್ತದೆ. ಗಡಿಗೆ ಖಾಲಿ ಮಾಡಿದಾಗ ಮತ್ತು ಗೋಧಿ ತುಂಬಬೇಕಾಗ್ತದೆ. ಈಗ ನಾವೆಲ್ಲ ತುಂಬ್ಕೊಂಡು ಕುಂತಿರ್ತೀವಿ, ಎಲ್ಲ ತುಂಬ್ಕೊಂಡು ಕುಂತು ವಾಕ್ಯಗಳನ್ನು ಸೇರಂದ್ರೆ ಎಲ್ಲಿ ಸೇರ್ತಾವೆ? ಅದಕ್ಕೆ ಜ್ಞಾನಿ ಏನು ಮಾಡ್ದ, ಸತ್ವಗುಣವನ್ನೇ ಮೇಲ್ಮುಖ ಇಟ್ಕೊಂಡಾಗ ಎಲ್ಲ ವಿಚಾರಗಳ ಒಳಗೆ ಹೋಗ್ತಿದ್ದವು, ರಕ್ತಗತ ಆಗ್ತಿದ್ದವು, ಚಿಂತನ ಮಂಥನ ನಡೀತಿತ್ತು, ಗೆದ್ದು ಬಿಟ್ಟ. ಇಂಥದ್ರಲ್ಲಿ ಗೆಲ್ಲುವಂಥದ್ದು ಭಾಳ ಶ್ರೇಷ್ಠ ಇರ್ತದೆ. ಅದಕ್ಕಾಗಿ ತನ್ನೊಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪ್ಪುದು ಅವನ್ನೆಲ್ಲ ಗುಣಮಯವೆಂದು. ಸುಖ ದುಃಖಗಳು ತೋರ್ತಾವಂದ್ರೂ ಕೂಡ ನಿನ್ನೊಳಗಡೆ ಇರುವಂಥ ಗುಣದಿಂದನೇ ತೋರ್ತಾವಪ್ಪ, ಬೇರೆ ಎಲ್ಲಿ ಯಾವುದರಿಂದ ತೋರಂಗಿಲ್ಲ. ನಾವು ಹೇಳ್ತೀವಿ ಮಗನಿಂದ ದುಃಖ ಆಗ್ಯದ, ಮಗಳಿಂದ ದುಃಖ ಆಗ್ಯದ, ಸಂಸಾರದಿಂದ ದುಃಖ ಆಗ್ಯದ ಅಂತ ನಾವು ಹೇಳ್ತೀವಿ. ಅವು ನಿನ್ನೊಳಗೆ ಉತ್ಪತ್ತಿ ಆಗ್ತಾವ, ನೀ ಮೊದಲು ತಿಳ್ಕೊ. ಅದಕ್ಕೆ 1ನೇ ನುಡಿಯಲ್ಲಿ ಹೇಳ್ತಾರೆ, ತಾಮಸ ಗುಣ ಹೆಂಗಿರ್ತದ, ತಾಮಸ ಗುಣ ಇದ್ದಾಗ ಏನಿರ್ತಾವ ಗುಣಗಳನ್ನು ಅನ್ನುವಂಥದ್ದು ಹೇಳ್ತಾರೆ. ಒಡಲು ತಾನೆಂದರಿಯುವುದೇ ಮಂದಮತಿ, ಮೋಸ ಜಡಭಾವ, ನಿದ್ರೆ ನಿಷೇಧ ಕರ್ಮಾಳಿ, ಬಿಡದ ಅಲಸತೆ ಚಪಲತ್ವ ಬಿಡುದು, ವ್ರತ ಕೆಡುವ ತನುವನೇ ಕೂಡಿಹುದು ತಾಮಸ ಗುಣ. ಇಲ್ಲಿ ಹೇಳ್ತಾರೆ ತಾಮಸ ಗುಣ ಅಂತಂದರೆ ಏನಪ್ಪ ಅಂತಂದರೆ, ಒಡಲು ತಾನೆಂದರಿಯುವುದೇ. ಒಡಲು ಅಂದರೆ ಯಾವುದು? ಶರೀರ ತಾನಂತ ಏನು ತಿಳ್ಕೊಳತನ ಪ್ರತಿಯೊಂದಕ್ಕೂ ಶರೀರ ನಾನು ಅನ್ನುವಂಥದ್ದು. ಹೇಗಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಏನು ಮಾಡ್ತಾನ ಅಂದ್ರೆ ಸ್ವಲ್ಪ ಎತ್ತಾರ್ತಿರ್ತಾನ. ಅಲ್ಲಿ ಯಾವ ರೀತಿ ಹೆಂಡ್ತಿ ಅಂತಾಳೆ, ಏನು ಈ ಒಂದು ಕೆಲಸ ಮಾಡೋಂಗಿಲ್ಲ, ಭಾಳ ಎತ್ತಾರ್ತದೆ, ಇದಕ್ಕೆ ಏನು ಮಾಡಬೇಕು? ಅದಕ್ಕೆ ಆಕೆಗೆ ಅರ್ಜೆಂಟ್ ಒಂದು ಸಂತಿ ಒಳಗೆ ಸಾಮಾನು ಬೇಕಾಗಿರ್ತದೆ. ಆಕೆಗೆ ಸಾಮಾನು ಬೇಕಾಗಿರ್ತದ. ಗಂಡಗೆ ಹೇಳ್ತಾಳೆ,
ಸ್ವಲ್ಪ ಕಿಲ್ಲಿ ಹೋಗ್ಕೇಸಿ ಹಸಿಮೆಣ್ಸಿಕಾಯಿ ಒಂದಿಷ್ಟು ಉಳ್ಳಾಗಡ್ಡಿ ತೊಗೊಂಡು ಬರ್ರಿ ಸಂತೆ ಅದ ಅಂತಂದಂತ. ವಲ್ಲಪ್ಪ ನಾನು ಸಂತೆಯಲ್ಲಿ ಕಳ್ಕೊಂಬಿಟ್ನಿ ಅಂದ್ರೆ ಹೆಂಗೆ ಮಾಡಲಿ ಅಂತಾನೆ. ಅಂದ್ಗಳನ್ನೇ ಕಳಕ್ಕೆ ಯಾಕೆ ಕಳ್ಕೊತಿದ್ವಿ, ಹೋಗು ಶಾಣೆ ನೀನು, ಒಂದು ಸ್ವಲ್ಪ ಬೇಕಾಗ್ಯದ ಹೋಗು. ಇಲ್ಲಪ್ಪ ನಾವು ಗದ್ದಲು ಭಾಳ ಇರ್ತದೆ ಕಳ್ಕೊಂಬಿಟ್ನಿ ಅಂದ್ರೆ ಹೆಂಗೆ ಮಾಡಲಿ ಅಂತಾನೆ. ಅಂದ್ಗಾನೆ ಆಕಿ ಹೌದಾ ಅಂತಂದು ಒಂದು ಟವಲ್ ಕೊಡ್ತಾಳೆ. ಆ ಟವಲ್ದಾಗ ಒಂದು ಸಣ್ಣದು ಕುಂಬಳಕಾಯಿ ಇರ್ತದೆ, ಮನ್ಯಾಗ ಒಂದು ಈಟೆ ಇರ್ತದೆ ತಂದಿಟ್ಟಿರ್ತಾರೆ, ಅದನ್ನು ಕಟ್ತಾಳೆ. ಅದು ಟವಲ್ದಾಗ ಕಟ್ಕೇಸಿ ನೀನು ಇದು ಹೆಗಲ ಮೇಲೆ ಹಾಕೋ, ಇದು ಏನಾದರೂ ಕಳೀತು ಅಂದಾಗ ನಾ ಕಳೆದೀನಿ ಅನ್ಕೋ, ಇದು ಹಂಗೆ ಹೆಗಲ ಮೇಲೆ ಇತ್ತು ನೀ ಇರ್ತಿದ್ದು ಏನಾಗಂಗಿಲ್ಲ ಹೋಗು ಅಂತೇಳಿ ಹಿಂಗೆ ಇದ್ರ ಮೇಲೆ ಭುಜದ ಮೇಲೆ ಹಾಕಿ ಒಂದು ಟವಲ್ ಹಾಕಿ ಅದ್ರಾಗ ಒಂದು ಸಣ್ಣದೊಂದಿಷ್ಟು ಕುಂಬಳಕಾಯಿ ಹಣ್ಣಿನ ಥರ ಸೇಬು ಹಣ್ಣಿನ ಥರ ಇರ್ತದೆ, ಅದನ್ನು ಕಟ್ಟಿಗೆ ಕಳಿಸ್ತಾಳೆ. ಕಳಿಸಿದ್ಗಳೇ ಆಯ್ತು. ಭಾಳ ಗದ್ದಲಿರ್ತದ. ಹೋಗ್ತಾನೆವ ಹೋಗಿ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅವೆಲ್ಲ ತೊಗೋತಾನೆ. ಗದ್ದಲಿರ್ತದೆ. ಅವ್ರು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಜನ ಹೋಗಿ ತಿರುಗ್ತಿರ್ತಾರೆ. ಅವಾಗ ಹೋಗಿ ಬಗ್ಗಿ ಕೇಸಿ ಹಿಂಗೆ ಉಳ್ಳಾಗಡ್ಡಿ ಅದು ತೊಗೊಳ್ಬೇಕನ್ನೋದ್ರಾಗ ಅದು ಟವಲ್ ಕಳೆದ್ಬಿಡ್ತದೆ. ಅದು ಅಲ್ಲಿ ಬಿದ್ದುಬಿಡ್ತದೆ. ಕೆಳಗೆ ಬಿದ್ದುಗಳನ್ನೇ ಅದು ಗೊತ್ತಾಗಂಗಿಲ್ಲ. ಅವೆಲ್ಲ ತೊಗೊಂಡು ಕೇಸಿ ಇನ್ನು ಹೋಗ್ಬೇಕಂತ ಹಿಂಗೆ ನೋಡ್ತಾನೆ. ನೋಡಿದ್ಗಳನ್ನೇ ಅದು ಟವಲ್ ಇರೋಂಗಿಲ್ಲ. ಸತ್ತಿನಪ್ಪೋ ಕಳೆದ್ಬಿಟ್ಟಿನಿ ಅಂತ ಒದ್ದಾಡಿ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಶುರು ಮಾಡಿದಗಳನ್ನೇ ಅಲ್ಲಿ ಜನ ಎಲ್ಲ ಏನಾಯ್ತು ಅಂತ ಎಲ್ಲ ಸುತ್ತಗಡ್ತಾರೆ. ಇಲ್ಲ ನಾ ಕಳೆದೀನಿ ಅಂತ. ಆಮೇಲೆ ಇನ್ನೊಬ್ಬನು ಬರ್ತಾನಂತ ಒಂದು ಗೊತ್ತಾಗಿ ನಂತರ ಆ ಟವಲ್ ತಂದು ಅವನ ಹೆಗಲ ಮೇಲೆ ಇಟ್ಗ, ನೋಡು ಇಲ್ಲಿ ಟವಲ್ ಹಾಕಿನಿ ನೋಡು ಅಂದಗಳನ್ನೇ. ಅವಾಗ ಹಿಂಗೆ ನೋಡ್ಕೊತಾನಂತ. ಅವಾಗ ನಾನು ಸಿಕ್ಕೆ ಅಂತ ಹೇಳಿಕೇಸಿ ಮನೆಗೆ ಹೋಗ್ತಾನಂತ. ಹಂಗೆ ಶರೀರ ಇದ್ದರೆ ನಾನು ಇದ್ದೀನಿ, ಶರೀರ ಹೋದ್ರೆ ನಾನು ಹೋಗ್ಬಿಟ್ಟೆ, ಕಳೆದ್ಬಿಟ್ಟೆ, ಸತ್ತುಬಿಟ್ಟೆ ಅಂತ ಹೇಳ್ತಾನಲ್ಲ, ಅದು ಭಾಳ ಅದು ಯಾಕಂತಂದ್ರೆ ಇದು ಕೂಡ ಒಂದು ಮಂದ ಬುದ್ಧಿ ಅಂತ ಹೇಳ್ತಾರೆ. ಒಡಲು ಮಂದ ಬುದ್ಧಿ ಅಂದರೆ ಏನು ಅರ್ಥನೇ ಆಗಂಗಿಲ್ಲ. ಇರದೇ ಇರುವಂಥದ್ದು ನಾನು ಅನ್ನುವಂಥದ್ದು. ಶರೀರ ನಂದು ಅಲ್ಲ ಆದರೂ ಕೂಡ ನಂದು ಅಂತಲೇ ಅನ್ನುವಂಥದ್ದು ಕೂಡ ಇದು ಮಂದ ಬುದ್ಧಿ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ಈ ರೀತಿ ತಂದು ಅಲ್ಲ ತಾನೂ ಅಲ್ಲ ಈ ಶರೀರ, ಇದನ್ನು ಗುತ್ತಿಗೆ ಇಟ್ಕೊಂಡು ಕೂಡ್ತೀಯಲ್ಲ, ಇದು ಮಂದ ಬುದ್ಧಿ, ಈ ಬುದ್ಧಿ ಇರುವಂಥದ್ದು. ಆಮೇಲೆ ಮೋಸ ಅಂತಂದ್ರೆ ಈಗ ನಾವೆಲ್ಲ ಹೋಗ್ತಿದ್ದಾಗ ಅಲ್ಲಿ ಒಂದು ರತ್ನ ಬಿದ್ದಿರ್ತದೆ, ಮುತ್ತು ರತ್ನದ್ದು ಈ ಥರ ಬಿದ್ದಿರ್ತದೆ, ಹೊಳಿತಿರ್ತದೆ ಒಂದೇ ಸಮ. ಆವಾಗ ನೋಡಿಬಿಟ್ಟು ಅದೇನೋ ಅದು ಕಪ್ಪೆ ಚಿಪ್ಪದಂತೇಳಿ ದಾಟುವಂಥದ್ದು. ಇದು ಕೂಡ ಒಂದು ಮೋಸ. ಈ ರೀತಿ ಅದು ಯಾಕಂದ್ರೆ ನಿಜವಾಗಿ ಮುತ್ತು ಅದು ರತ್ನ ಇರ್ತದೆ, ಅದನ್ನು ಬಿಟ್ಟು ಇದು ಬರೀ ಕಪ್ಪಿ ಚಿಪ್ಪ ಇದ್ರಾಗ ಏನದಂತೇಳಿ ಇದು ಹೋಗ್ತಾರಲ್ಲ, ಅದು ಕೂಡ ಒಂದು ಮೋಸ ಅಂತ ಅನಿಸ್ಕೊಳುತ್ತದ. ಯಾಕಂದ್ರೆ ನಿಜವಾದ ವಸ್ತುವನ್ನು ಅರಿಲಿಕ್ಕೆ ಬಂದಂಥ ಭಾವ ಮಿಥ್ಯವಾದ ಜಗತ್ತನ್ನು ಮೆಚ್ಚುವಂಥದ್ದು ಒಂದು ಮೋಹ, ಯಾವುದೋ ಒಂದು ಮೋಸ. ಇಲ್ಲಿ ಮೋಸ ನಡೆದದ. ಯಾಕಂದರೆ ನಿಜವಾದ ವಸ್ತುವನ್ನು ಮರೆ ಮಾಡಿ ಬಿಟ್ಟದ, ಕಣ್ಣಿಗೆ ಕಾಣುವಂಥ ವಸ್ತುವಿಗೆ ಮೋಹ ಮಾಡ್ಯದಲ್ಲ, ಇದು ಒಂದು ಮೋಸದಿಂದನೇ ನಡೆದದಿಲ್ಲಿ. ಅದಕ್ಕೆ ಇದು ಕೂಡ ಭಾಳ ಕಷ್ಟ. ಮತ್ತು ಜಡಭಾವ ಅಂದ್ರೆ ತನ್ನನ್ನು ತಾನು ತಿಳ್ಕೊಳ್ಳಂಗಿಲ್ಲ, ಯಾವುದನ್ನು ಅರಿತುಕೊಳ್ಳದೆ ಇರುವಂಥದ್ದೇ ಜಡಭಾವ. ಯಾವುದು ಸತ್ಯ ಅದ ಯಾವುದು ಮಿಥ್ಯೆ ಅದ ಅಂತ ತಿಳಿದೇ ಇರುವಂಥದ್ದೇ ಜಡಭಾವ. ಆಮೇಲೆ ನಿದ್ರೆ ಅಂದರೆ ಯಾವತ್ತೂ ಮಲಗೋದು ಅಲಸೆ. ಯಾಕಂತಾರೆ ಮತ್ತೆ ಮುಂದೆ ಹೇಳ್ತಾರೆ ಅವರು, ನಿದ್ರೆಯನ್ನು ಈಗ ನಾವು 50 ವರ್ಷ ಆದಂದ್ರೆ 25 ವರ್ಷ ನಿದ್ರೆ ಕಳೆದಿರ್ತೀವಿ, 25 ವರ್ಷ ಜಾಗೃತಿ ಕಳೆದಿರ್ತೀವಿ ನಿದ್ದೆಯಲ್ಲೇ. ಯಾಕಂದರೆ ನಾವು ಭಾಳ ವಿಚಾರ ಮಾಡಿದ್ರೆ ನಿದ್ರೆಯಲ್ಲಿ ಅರ್ಧ, ಈಗ ದಿವಸದಾಗ ಅರ್ಧ ನಿದ್ರೆ ಅರ್ಧ ಜಾಗೃತಿ ಬಂದಿರ್ತೀವಿ. ಅದರಲ್ಲಿ ಕನಸಿಗೊಂದು ಸ್ವಲ್ಪ ದಿವಸ ಹೋಗಿರ್ತಾವ, ನಿದ್ರೆಗೊಂದು ಸ್ವಲ್ಪ ದಿವಸ ಹೋಗಿರ್ತಾವ, ಸಂಸಾರಕ್ಕೊಂದು ಸ್ವಲ್ಪ ದಿವಸ ಹೋಗಿರ್ತಾವ. ಮುಗಿದೇವೈತಿ, ನಿನಗೆಲ್ಲಿ ಉಳಿತು ಟೈಮ್ ತಿಳ್ಕೊಂಡು ನೋಡಿದ್ರೆ ಭಾಳ ವರ್ಷ ಬದುಕಿದ್ದೀವಿ ರೀ, ಇಷ್ಟು ವರ್ಷ ಇರ್ತೀವಿ ರೀ, ಮುಂದೆ ಇನ್ನೂ ತಿಳ್ಕೊತೀವಿ ರೀ ವಯಸ್ಸಾದ ಮೇಲೆ. ಯಾವಾಗ ತಿಳ್ಕೊಳತ್ನಪ್ಪ ನೀನು? ಅದಕ್ಕೆ ಇಲ್ಲಿ ಹೇಳ್ತಾರೆ ನಿದ್ರೆ ಅನ್ನುವಂಥ ನಿಷೇಧ ಕರ್ಮಾಳಿ ಅಂತಂದರೆ ಶ್ರುತಿ ವಾಕ್ಯವನ್ನು ಬಿಟ್ಟು, ಶ್ರುತಿಯಲ್ಲಿ ಹೇಳದಂಥ ವಾಕ್ಯ ಬಿಟ್ಟು ಏನೇನೋ ಮಾಡುವಂಥದ್ದು ಕೆಲಸಗಳನ್ನು. ಯಾಕಂದ್ರೆ ಅವನ್ನ ಬಿಟ್ಟು ಮಾಡದೇ ಇರುವಂಥದ್ದು ಮಾಡುವಂಥದ್ದು. ಆಮೇಲೆ ಬಿಡದ ಅಲಸತೆ ಅಂತಂದರೆ ಆಲಸ್ಯ ಮಾಡುವಂಥದ್ದು. ನಾಳೆ ಮಾಡೋಣ, ನಾಡ್ದು ಮಾಡೋಣ, ಇವತ್ತ್ಯಾಕೆ ಕೇಳೋಣ, ಇದು ಕೂಡ ಭಾಳ ಮೋಸ ಆಗ್ತದೆ ಮನುಷ್ಯನಿಗೆ.
ಹಾಂ ಈಗ ಕೇಳಿ ನಾಳೆ ಕೇಳೋಣ, ನಾಡ್ದು ಕೇಳೋಣ, ಆಮೇಲೆ ಆವಾಗ ನೋಡೋಣ, ಈಗ ಮಾಡೋಣ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಇನ್ನೂ ಒಂದು 15 ದಿವಸ ಬಿಟ್ಟು ಮಾಡೋಣ. ಈ ಬಿಡದೆ ಅಲಸತೆ ಇದು ಕೂಡ ಭಾಳ ಡೇಂಜರು. ಯಾಕಂತಂದ್ರೆ ಇದು ಕೂಡ ತಾಮಸ ಗುಣದಲ್ಲಿ ಬರ್ತದೆ. ಆಮೇಲೆ ಚಪಲತ್ವ ಹಿಡಿದು ಅಂತಂದ್ರೆ ಯಾವುದಕ್ಕೇ ಆಗಲಿ ಮಾಡಬಾರ್ದೇ ಇರುವಂಥದ್ದು ಮಾಡುವಂಥದ್ದು, ಆಮೇಲೆ ತಿನ್ನುವಂಥದ್ದು ಒಂದು ಚಪಲತೆ ಆಗಿರ್ಬೋದು, ಇವೆಲ್ಲ ಹಿಡ್ಕೊಳ್ಳೋದ್ರಿಂದ ಆಮೇಲೆ ವ್ರತ ಕೆಡುವ ತನುವನೇ ಕೂಡಿಹುದು ಅಂತಂದ್ರೆ ಇದು ವ್ರತ ಕೆಡುವ ತನುವನೇ ಅಂದ್ರೆ ಈ ಶರೀರವನ್ನು ಕೆಡುವಂಥ ಶರೀರವನ್ನು ಕೂಡಿಕೊಂಡಿರುವಂಥದ್ದು. ಯಾಕಂತಂದ್ರೆ ಇವೆಲ್ಲ ಜಡದಿಂದ ಕೂಡಿದಂಥ ಶರೀರ, ಇದಕ್ಕೆ ತನ್ನ ಜ್ಞಾನವೂ ಇಲ್ಲ, ಪರರ ಜ್ಞಾನವೂ ಇಲ್ಲ. ಇದು ಹೆಂಗಪ್ಪ ಅಂತಂದರೆ ಈ ಪ್ರತಿಯೊಂದು ವಸ್ತುಗಳನ್ನು ದೃಶ್ಯವಾಗಿ ಏನು ಅರಿತಿದಿ ಅದೇ ರೀತಿ ಶರೀರವನ್ನು ಕೂಡ ನೀನೇ ತಿಳ್ಕೊತಿ ಅಂತಂದಾಗ ಇದು ಒಂದಲ್ದು ಒಂದು ಸಲ ನಾಶ ಆಗಿ ಹೋಗುವಂಥದ್ದು ಶರೀರ. ಯಾಕಂದ್ರೆ ಹುಟ್ಟಿದ್ದು ಒಂದಲ್ದು ಒಂದು ಸಲ ನಾಶ ಆಗ್ತದೆ ಅಂತಂದಾಗ ಇದ್ರಾಗ ಪರಮಾತ್ಮ ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಆದರೆ ತಿಳ್ಕೊಳ್ಳೋದೇನೆ ಕೆಡುವ ತನುವನೇ ನಂಬಿರುವಂಥದ್ದು ಕೂಡಿಯುವುದು ತಾಮಸ ಗುಣ. ಇಷ್ಟು ಗುಣಗಳು ಇರ್ತಾವೆ. ಯಾಕಂದ್ರೆ ತಾಮಸ ಗುಣದಾಗ ಎಷ್ಟಿರ್ತಾವ? ಒಡಲು ತಾನಂತ ತಿಳ್ಕೊಳ್ಳುವಂಥದ್ದು, ಮಂದಮತಿ, ಮೋಸ, ಜಡಭಾವ, ನಿದ್ರೆ, ನಿಷೇಧ ಕರ್ಮಾಳಿ, ಬಿಡದ ಅಲಸತೆ, ಚಪಲತ್ವವಿಡುವುದು, ವ್ರತ ಕೆಡುವ ತನುವನೇ ಕೂಡಿಹುದು. ಇವೆಲ್ಲ ಗುಣಗಳು ಎದುರಾಗಿರ್ತಾವ? ತಾಮಸ ಗುಣದಲ್ಲಿ ಇರ್ತಾವಂತ ತಿಳ್ಕೊಳ್ಬೇಕು. ಇದ್ರಾಗ ನಮಗೆ ಎಷ್ಟೆಷ್ಟು ಗುಣಗಳು ಅದಾವ ಅಷ್ಟು ನಾವು ತಾಮಸದಾಗ ಅದೀವಿ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಈ ಶಾಸ್ತ್ರ ನಮ್ಮನ್ನು ತೋರಿಸುವಂಥದ್ದು. ಮತ್ತು ಈಗ 2ನೇ ನುಡಿಯಲ್ಲಿ ಹೇಳ್ತಾರೆ, ಮದ, ಲೋಭ, ಮೋಹ, ಮಾತ್ಸರ್ಯ, ನಿಷ್ಠುರ, ಕರ್ಮ, ಸುದತಿಯ ರಾಸೆ, ಕಪಟ ರೀತಿ, ಕೋಪ, ಕದನ, ಕರ್ಕಶ ವೃತ್ತಿ, ಕಡುಶೋಕ, ನಿರ್ದಯೆ ಮೊದಲಾದ ಕಲುಷ ವಿವರೆಯೇ ರಾಜಸ ಗುಣ. ಈಗ ರಾಜಸ ಗುಣದಲ್ಲಿ ಏನೇನದಾವ? ಯಾಕಂದ್ರೆ ಈಗೇನು ಹೇಳಿದ್ರು ತಮೋಗುಣ ಇದ್ದಾಗ ಹಿಂಗಾಗ್ತದೆ ಅಂತ ಹೇಳಿದರು. ಇನ್ನು ರಜೋಗುಣ ಇದ್ದಾಗ ಯಾವ ಇರ್ತಾವ, ಆ ಗುಣಗಳು ಯಾವ ಇರ್ತಾವ ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಮತ್ತು ಸತ್ವಗುಣ ಇದ್ದಾಗ ಯಾವ ಗುಣಗಳು ನಮ್ಮಲ್ಲಿ ಇರ್ತಾವ ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಏನಾದರೂ ದುಃಖ ಆಯಿತು ಅಂತಂದಾಗ, ಆಮೇಲೆ ಸುಖ ಆಯಿತು ಅಂದಾಗ ನಮಗೆ ಇವಾಗ ಸತ್ವಗುಣ ಎದ್ದದ ಅಂತ ತಿಳ್ಕೊಳ್ಬೇಕು. ಬರೀ ದುಃಖ ಆಗಕತ್ತದಪ್ಪ ಅಂದಾಗ ತಮೋಗುಣ ಅದಂತ ತಿಳ್ಕೊಳ್ಬೇಕು. ಆಮೇಲೆ ಬರೀ ಚಂಚಲ ವೃತ್ತಿ ಹಾಗೆ ಹೀಗೆ ಮೋಹ ಇಂಥವೆಲ್ಲ ಇದ್ದಾಗ ರಜೋಗುಣ ಅದಂತ ತಿಳ್ಕೊಳ್ಬೇಕು. ಈ 3 ಗುಣಗಳು ನಮ್ಮಲ್ಲಿ ಹೆಂಗೆ ಉತ್ಪತ್ತಿ ಆಗ್ತಾವೆ, ಅವನು ಹೆಂಗೆ ನಾವು ಆ ಗುಣಗಳನ್ನು ತೆಗೆದು ಸತ್ವಗುಣ ಮಾಡ್ಕೋಬೇಕಂದ್ರೂ ಕೂಡ ಆಹಾರ ಪದ್ಧತಿಯಲ್ಲಿ ಭಾಳ ಹೇಳಿದ್ದಾರೆ ವೇದಗಳಲ್ಲಿ. ಯಾಕಂದ್ರೆ ನೀನು ಯಾವ ಆಹಾರ ತಿಂತಿದ್ದೆ ಅದರಿಂದ ಗುಣಗಳು ಕೂಡ ಉತ್ಪತ್ತಿ ಆಗ್ತಾವೆ ಆಹಾರದ ಮೇಲೆ. ಯಾಕಂದ್ರೆ ನಾವು ಸತ್ವರಜ ನಾವು ಬರೀ ತಿನ್ನಬಾರ್ದು, ತಿಂದುಬಿಟ್ಟಿಗೆಸಿ ನಮ್ಗೆ ಸತ್ವಗುಣ ಪ್ರಾಪ್ತಿಯಾಗಲಿ ಅಂದ್ರೆ ಆಗಂಗಿಲ್ಲ. ಅದ್ರ ಪ್ರಕಾರ ನಾವು ಆಹಾರ ಮಿತಾಹಾರ ತಗೊಂಡು ಇಂತಹಾರನೇ ಅಂತದಾವ ಆ ಆಹಾರದ ಪ್ರಕಾರ ತೊಗೊಂಡ್ರೆ ಮಾತ್ರ ನಮಗೆ ಸತ್ವಗುಣ ಪ್ರಾಪ್ತಿಯಾಗಕ್ಕೆ ಸಾಧ್ಯ ಆಗ್ತದೆ, ಇನ್ನೂ ಹೆಲ್ಪ್ ಆಗ್ತದೆ. ಅದಕ್ಕೆ ರಜೋಗುಣ ತಾಮಸ ಗುಣ ಈ ಶಾಸ್ತ್ರವನ್ನು ಶ್ರವಣ ಮಾಡೋರಿಗೆ ಮುಖ್ಯ ಅಲ್ಲ, ಅವನ್ನ ಕೆಳಗೆ ಹಾಕಬೇಕು, ಸತ್ವಗುಣ ಮೇಲ್ಮುಖ ಮಾಡ್ಕೊಳ್ಬೇಕು ಯಾವತ್ತು. ಅದಕ್ಕೆ ಇವು ಮೇಲ್ಗಡೆ ಇಷ್ಟೊತ್ತನೇ ಹೇಳಿದಂಥ ಗುಣಗಳು ತಾಮಸ ಗುಣ ಇದ್ದಾಗ ಮಾತ್ರ ಆಗ್ತಾವ. ಮತ್ತು ರಜೋಗುಣ ಇದ್ದಾಗ ಯಾವ ಗುಣಗಳು ಇರ್ತಾವೆ ನಮ್ಮಲ್ಲಿ ಅನ್ನುವಂಥದ್ದು ನಾಳೆ ನೋಡೋಣ. 1-2 ಮದ್ದು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು. ಆರತಿ